वन्दे मातरम् सुजलां मातरम् वन्दे मातरम् कोटि कोटि कण्ठा कल कल निनाद करले कोटि कोटि कुजले कृत कर करवाले अबलाके कमालवले मंगलधरिणी नमामि करिणि सिंहलवरिणी मातरम् वन्दे मातरम् तेरे जैसा कोई नहीं है नहीं सौ दुनिया घुमा है नहीं कहीं तेरे जैसा कोई नहीं मैं गाया जहाँ भी बस तेरी याद जो मेरे साथ मुझको जनगण मन अधिनायक जय विश्व तिरंगा प्यारा झंडा ऊंचा रहे माँ तुझे सलाम माँ तुझे सलाम अम्मा तुझे सलाम ನಮಗೆ ಆರತಿ ಎತ್ತಿದನೇ ಅನಂತ ರೂಪ ಜಂಗಮಗೆ ತಪ್ಪು ಇಲ್ಲದ ಮಗು ಅಂತ ತತ್ವಾಭೂಷಣಿಗೆ ನೀರು ಬಂದು ತರದಲ್ಲಿ ಆರತಿಯ ಬಿಡಿದು ಆರತಿ ಬೆಳಗಿರಿ ಪಾರ್ವತಿ ರಮಣಿಗೆ ಶಿವ ಶಿವ ಎಂದು वंदे मातरम वंदे मातरम वंदे मातरम वंदे मातरम प्यार का तराना तेरे प्यार का खजाना एक नजर चाहते है नायक जय हे भारत भाग्य विधाता झंडा ऊंचा रहे हमारा सदा शक्ति बरसाने वाला तेरे पास ही मैं आ रहा हूँ अपनी बाहें खोल ಪ್ರಾರ್ಥನೆ ಎಂದರೆ ಕೇವಲ ದೇವರನ್ನು ನೆನಪಿಸಿಕೊಳ್ಳುವುದು ಮಾತ್ರವಲ್ಲ, ನಮ್ಮ ಮನಸ್ಸನ್ನು ಶಾಂತಗೊಳಿಸಿ ನಮ್ಮನ್ನೆಲ್ಲ ಸಕಾರಾತ್ಮಕ ಭಾವನೆಯಲ್ಲಿ ತಂದಿಡುವಂಥ ಒಂದು ಸುಸಂದರ್ಭ. ಈ ಒಂದು ಕಾರ್ಯಕ್ರಮ ಯಶಸ್ವಿಗೆ ಪ್ರಾರ್ಥನೆಯನ್ನು ಮಾಡಲು ಬರೆದಿದ್ದಾರೆ ನಮ್ಮ ಶಾಲೆಯ 10ನೇ ತರಗತಿ ವಿದ್ಯಾರ್ಥಿನಿ. तुम्ही हो माता पिता तुम्ही हो बंधु सखा तुम्ही माँ तुझे सलाम माँ तुझे सलाम अम्मा तुझे सलाम माँ तुझे सलाम वंदे मातरम वंदे Teachers and my dear friends, good morning to all of you. Today I am going to speak
talking about one of the famous freedom fighter Chandrasekhar Azad. First, Chandrasekhar Azad was born on 23rd July 1906 in Bhabra village in Madhya Pradesh. ಭಾರತ ದೇಶವು ಆಗಸ್ಟ್ 15, 1947ರಂದು ಬ್ರಿಟಿಷ್ ಆಳ್ವಿಕೆಯ ಸ್ವತಂತ್ರವಾಗಿತ್ತು. ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮ ಭಾರತ ದೇಶಕ್ಕಾಗಿ ಹೋರಾಡಿದ್ದಾರೆ ಎಂದು ಹೇಳುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. मुख्य अतिथि, सम्मानित शिक्षकगण और मेरे प्यारे दोस्तों, आप सभी को शुभोदय और 80वें स्वतंत्रता दिवस की हार्दिक शुभकामनाएं। ಜನ್ಮಭೂಮಿಶ್ಚ ನಮಗದು ಭಾರತ ಮಾತೆಯ ಮಡಿಲು, ಅದು ಮಮತೆಯ ಪ್ರೀತಿಯ ಒಡಲು. ಹಾಗೆ ನಾನು ಜಾತಿ ಧರ್ಮ ಎಂದು ಕುಳಿತಿದ್ದರೆ ಸಿಗುತ್ತಿದ್ದ ಸ್ವಾತಂತ್ರ್ಯ ನೀವೇಕೆ ಇಲ್ಲಿರುತ್ತಿದ್ದೀರಿ? ನಾನು ಮಾಡುವ ಪಾತ್ರ ಸಂಗೊಳ್ಳಿ ರಾಯಣ್ಣನ ಪಾತ್ರ. ಮುಚ್ಚು ಬಾಯ್, ತಾಯಿಯ ಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರಿಕೆ ನೀಡೊಟ್ಟು ಸಾಕೇನ್ಲ ನಿಮಗ? ಇಲ್ಲಿ ಕತ್ತಲ ಮಾಡೋ ಅಧಿಕಾರ ನಮಗೈತಿ, ನಿಮಗಲ್ಲ. ಠಾಕ್ರೆ ನಿಮ್ಮಂತ ಕಚ್ಚಿ ನಾಯಿಗಳ ಗೊತ್ತೈತಿ. ಕಿತ್ತೂರು ಗಂಡು ಮೆಟ್ಟಿದ ನಾಡೈತಿ, ಕಿತ್ತೂರು ಸ್ವಾಭಿಮಾನದ ಗೋಳೈತಿ, ಕನ್ನಡಿಗರ ಸ್ವಾಭಿಮಾನದ ಗೋಳೈತಿ. ಇಂಥ ನಾಡಿಗೆ ನೀವು ಜೀವ ಬೆಳೆದ ನಿಮ್ಮ ಉಳಿಸಾಸೆ ನನಗೂ ಇಲ್ಲ, ನೀವು ಉಳಿಸಾಸೆ ನಿಮಗೂ ಇಲ್ಲ. ಅಪ್ಪನಿಗೂ ತಾಯಿ India is my motherland and I feel proud to be an Indian. For India is a very beautiful country with a rich history, cultures and traditions. It is known as the land of peace, unity and diversity. People of different religions, languages and cultures live together. ಭಾರತ ಮಾತೆಯನ್ನು ಪೂಜಿಸ ಭವ್ಯದ ನಾಡು ಇದು, ಈ ನನ್ನ ದೇಶವು ಪ್ರೀತಿಯ ಪ್ರತಿರೂಪವು, ಶರಣಾಗಿ ಬಂದರೆ ತೋರಿದೆ ಮಮಕಾರವ. ನಮ್ಮ ಭಾರತಕ್ಕೆ ಹೆಂಗ್ ಬಂದ್ರಂದ್ರ, ನಾವು ವ್ಯಾಪಾರವನ್ನ ಮಾಡ್ತೇವೆ ಅಂತ ಇಂಗ್ಲೆಂಡಿನ ರಾಣಿ ಆಗಿರ್ತಾಳಲ್ಲ ಎಲಿಜಬೆತ್ಗೆ ನಾವು ವ್ಯಾಪಾರವನ್ನ ಮಾಡ್ತೇವೆ ಅಂತ ಅಕ್ಕಿ ಅನುಮತಿ ಪಡಿಸ್ಕೊಂಡ ಭಾರತಕ್ಕೆ ಬಂದರು. ಭಾರತಕ್ಕೆ ಬಂದಾಗ 1608ರೊಳಗ ವಿಲಿಯಂ ಹೆಕ್ಸ್ ಜಾಂಗೀರ್ನ ಆಸ್ಥಾನಕ್ಕೆ ಬರ್ತಾರೆ. ಆಸ್ಥಾನಕ್ಕೆ ಬಂದಾಗ ಅವರು ಒಳ್ಳೆ ರೀತಿಯಿಂದ ಒಂದಷ್ಟು ದಿವಸ ತಮ್ಮ ವ್ಯಾಪಾರವನ್ನು ನಡೆಸ್ತಾರೆ. ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ, ಗಂಡೆದೆ ನೀರರಲ್ಲಿ ಗುಂಡಿಗೆ ಪ್ರಾಣ ಚೆಲ್ಲಿ ನಿನ್ನನ್ನು ಪೀಡಿಸಿದ ಇದೇ ದಿನ, ಜನ್ಮ ಘೋಷಿಸಿದ ಮಹಾದಿನ. ಎಂಬತ್ತನೇ ಒಂದು ಸ್ವತಂತ್ರ ದಿನಾಚರಣೆ ಭಾರಿ ಚಂದ ಇಂಗ್ಲಿಷ್ ಭಾಷಣ ಮಾಡಿದ್ರು. ರಿಯಲಿ ಅಪ್ರಿಶಿಯೇಟ್. ಅವ್ರಿಗೊಂದು ಜೋರಾಗಿ ಚಪ್ಪಾಳೆ ಬರಲಿ. ಇಲ್ಲಿ ನಡೆದಿರ್ತಕ್ಕಂಥ SDMC ಅಧ್ಯಕ್ಷರಾಗಿರ್ಬೋದು, ಅವರಿಗೆ ಜೋರಾಗಿ ಒಂದು ಚಪ್ಪಾಳೆ ಬರಲಿ. ಈ ಶಾಲೆ ಒಂದು ಆಲ್ವೇಸ್ ಯಾವಾಗಿದ್ರು ಬಹಳ ಸಪೋರ್ಟ್ ಮಾಡ್ತಿರ್ತಾರೆ. ಯಾಕಂತಂದ್ರೆ ನಮ್ಮ ಸಂತೋಷ್ ಸರ್ ಅವ್ರು ನಮ್ಮ ಯೂಟ್ಯೂಬ್ ಚಾನಲ್ ಯಾವಾಗಿದ್ರು ಫಾಲೋ ಮಾಡ್ತಿರ್ತಾರೆ. ಅವ್ರು ಬಾರಿ ಚಂದ ವಿಡಿಯೋ ಹಾಕ್ತಿರ್ತಾರೆ. ಸೊ ಅವ್ರು ಫಾಲೋ ಮಾಡಿದಾಗ ನಮ್ಗೆ ಅನಿಸ್ತಿರ್ತದೆ ಬಾರಿ ಚಂದ ಸಪೋರ್ಟ್ ಮಾಡ್ತಾರಪ್ಪ ಊರನ್ನ. ಅವ್ರ ಲಾಸ್ಟ್ ಟೈಮ್ ಏನೋ ಸ್ಪೋರ್ಟ್ಸ್ ಮಾಡಿದಾಗ ಅವ್ರ ವಿಡಿಯೋ ನೋಡಿದೆ ನಾನು. ಬಾರಿ ಚಂದ ಊರನ್ನವರೆಲ್ಲ ಸಪೋರ್ಟ್ ಮಾಡಿದ್ರು. ಬಾರಿ ನಮ್ಗೆ ಖುಷಿ ಕೊಡ್ತದೆ ವಿಷಯ ಇಂಥವೆಲ್ಲ ಮಾಡೋದ್ರಿಂದ. ಅದೇ ರೀತಿ ಮತ್ತೆ ಶಿಕ್ಷಕರಿಗೆ ಒಂದು ಜೋರಾಗಿ ಚಪ್ಪಾಳೆ ಬರಲಿ. ಯಾಕಂತಂದ್ರೆ ಸತತ ನಮ್ಮೂರ ಹೈಸ್ಕೂಲ್ ಇಡೀ ಜಿಲ್ಲಾದಾಗ ಆಯ್ತು, ತಾಲೂಕದಾಗ ಆಯ್ತು 100 ಔಟ್ ಆಫ್ 100 ಸ್ಕೋರ್ ಬರ್ತಾ ಇದೆ. ಇಟ್ಸ್ ನಾಟ್ ಈಸಿ ಅಲ್ಲ ತಂದಿದ್ದು ಹುಡುಗರು ಕೂಡ ಅದೇನು ಪಾಸಿಂಗ್ ಮಾರ್ಕ್ಸ್ ದಾಟ್ತಾರಲ್ಲ, ದ್ಯಾಟ್ಸ್ ಅ ಬ್ರಿಲಿಯಂಟ್ ಎಫರ್ಟ್ ಅಂತ ಹೇಳ್ಬೋದು. ನಮಗೆ ಬಾರಿ ಮೋಟಿವೇಟ್ ಆಗ್ತದೆ. ನೋಡಿ ಎಲ್ಲ ಎಷ್ಟು ಚಂದ ಇವ್ರು ನೇಚರ್ ಮೇಂಟೈನ್ ಮಾಡ್ಯಾರ ಅಂತಂದ್ರೆ ಬಾರಿ ಚಂದ ನೋಡಕ್ ಇಷ್ಟ ಆಗ್ತದೆ. ಇದೆಲ್ಲ ಬೇರೆ ಕಡೆ ಹೋದ್ರೆ ನಿಮ್ಗೆ ಸಿಗೋದಿಲ್ಲ, ನೋಡಕ್ ಸಿಗೋದೇ ಇಲ್ಲ. ಇದು ವೀರ ಸ್ವಾತಂತ್ರ್ಯ ಸೇನಾನಿಗಳಿಗೆ ನಾನು ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಜಗನ್ಮಾತೆಯಾಗಿ ಜಗತ್ತಿನಲ್ಲಿ ಒಂದು ಗುರುಸ್ಥಾನವನ್ನ ಪ್ರದರ್ಶಿಸುವಂತ ಜಗನ್ಮಾತೆಯಾದ ಭಾರತಾಂಬೆಗೆ ಹಣಿಮನೆದು ಯಾವ ರೀತಿಯ ಸಾಧನೆಗಳನ್ನ ಮಾಡಿಸಬೇಕು ಮಾಡಿಸಿ ನಿಮ್ಮನ್ನ ಬಲಿಷ್ಠರನ್ನಾಗಿ ಮಾಡಿದಂತ ಗುರುಗಳಿಗೆ ಅಭಿನಂದನೆ. ಯಾಕಂದ್ರೆ ವಿಶೇಷವಾಗಿ ನೋಡತ್ತ ನಾನು ಸ್ಕೌಟ್ಸ್ ಮತ್ತು ಗೈಡ್ಸ್ ಈ ಒಂದು ಸಂಘಟನೆಯನ್ನ ಹುಟ್ಟುಹಾಕಿ ರಾಷ್ಟ್ರೀಯತೆಯನ್ನ, ಒಂದು ದೇಶದ ಐಕ್ಯತೆಯ ಭಾವನೆಯನ್ನ ಮೂಡಿಸಿದಂತ ಶಿಕ್ಷಕರಿಗೆ ಧನ್ಯವಾದಗಳು. ಎರಡು ಮಾತುಗಳನ್ನ ಎರಡು ಕಥೆಗಳ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಒಂದು 1942ರ ಸಂಗತಿ, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅನ್ನುವಂತ ಭಾರತ ಬಿಟ್ಟು ತೊಲಗಿ ಅನ್ನುವಂತ ಚಳವಳಿಗೆ ಮಹಾತ್ಮ ಗಾಂಧೀಜಿ ಅವರು ಏನ್ ಮಾಡಿರ್ತಾರೆ ಅಂದ್ರೆ ಕರೆ ಕೊಟ್ಟಿರ್ತಾರೆ. ಹುಬ್ಳಿಯಲ್ಲಿ ಒಂದು ಘಟನೆ ಆಗುತ್ತೆ, ದುರ್ಗದಲ್ಲಿ ನಡೆದಿರುವಂತ ಘಟನೆ. ಈ ಘಟನೆಯನ್ನು ಕಣ್ಣಾರೆ ನೋಡಿರುವಂತವರು ಬರೆದಿಟ್ಟಿದ್ದಾರೆ. ಒಂದು ಹುಡುಗ 11 ವರ್ಷದ ಹುಡುಗ, ನೀವೆಲ್ಲ 13ರ ನಂತರ ಇದ್ದೀರಿ. ಆ ಹುಡುಗ 11 ವರ್ಷ
ನಾರಾಯಣ್ ಧೋನಿ ಅಂತ ಅವನ ಹೆಸರಿತ್ತು. ಆ ಹುಡುಗ ಒಂದ್ಸರಿ ಶಾಲೆಗೆ ಹೋಗ್ತಾ ಇರ್ಬೇಕಾದ್ರೆ ಈ ಮಹಾತ್ಮ ಗಾಂಧೀಜಿಯವರು ಕರೆ ಕೊಟ್ಟಿರುವಂತಹ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ಗೆ ಅನೇಕ ಜನ ಹೋಗ್ತಾ ಇದ್ರು. ಅದನ್ನ ನೋಡಿರುವಂತ ಹುಡುಗ ಇವರೆಲ್ಲ ಎಲ್ಲಿ ಹುಟ್ಟಿದ್ದಾರೆ ಅನ್ನುವಂಥ ಕುತೂಹಲದಿಂದ ಅವ್ರು ನೋಡ್ತಾ ನಿಂತ್ಕೊಂಡ. ಒಂದಿನ 2 ದಿನ ಇದೇ ತರ ಆ ಒಂದು ಚಳವಳಿ ನಡೀತಾ ಇರ್ಬೇಕಾದ್ರೆ ಒಂದಿನ ಏನ್ ಮಾಡ್ತಾನೆ ಅಂತಂದ್ರೆ ತನ್ನ ಶಾಲೆಯ ಬ್ಯಾಗನ್ನ ಒಂದು ಕಡೆಗಿಟ್ಟು ನಾನು ಕೂಡ ಇವ್ರ ಜೊತೆಗೆ ಹೋಗ್ಬೇಕು ಅಂತ ಹೇಳಿ ಹೋಗ್ಬಿಡ್ತಾನೆ. ಹುಡುಗನಿಗೆ ರಾಷ್ಟ್ರೀಯತೆ ಗೊತ್ತಿಲ್ಲ, ಸ್ವತಂತ್ರ ಗೊತ್ತಿಲ್ಲ, ಫ್ರೀಡಮ್ ಫೈಟರ್ಸ್ ಅಂದ್ರೆ ಯಾರು ಗೊತ್ತಿಲ್ಲ, ಭಾರತ ಅಂದ್ರೆ ಏನು ಗೊತ್ತಿಲ್ಲ. ಅವನಿಗೆ ಗೊತ್ತಿರೋದು ಒಂದೇ, ಇವ್ರು ಹೋಗ್ತಾ ಇದ್ದಾರೆ, ನಾನು ಕೂಡ ಹೋಗ್ಬೇಕು ಅಂತ. ಹೋದ ನಂತರ ಏನಾಗುತ್ತೆ ಅಂದ್ರೆ ಎಲ್ಲರೂ ಕೂಡ ಭಾಗವಹಿಸ್ತಾರೆ. ಅವನು ಕೂಡ ಹೋಗಿ ಮುಂಚೂಣಿಯಲ್ಲಿ ನಿಂತ್ಕೊಳ್ತಾನೆ. ಸಣ್ಣ ಹುಡುಗ 11 ವರ್ಷದ ಹುಡುಗ ಎಲ್ಲರಿಗಿಂತ ಮುಂದೆ ನಿಂತ್ಕೊಂಡಾಗ ಅವತ್ತು ಆ ಒಂದು ಚಳವಳಿ ಏನಾಗಿರುತ್ತೆ ಅಂದ್ರೆ ಅಂತಿಮ ಹಂತ ರೂಪದಲ್ಲಿರುತ್ತೆ. ಒಮ್ಮೆಗೆ ಪೊಲೀಸರಿಂದ ಗೋಲಿಬಾರ್ ಸ್ಟಾರ್ಟ್ ಆಗುತ್ತೆ. ಆ ಗೋಲಿಬಾರ್ ಸ್ಟಾರ್ಟ್ ಆಗ್ತಾ ಇರ್ಬೇಕಾದ್ರೆ ಅಲ್ಲಿರುವಂತಹ ಕೆಲವು ನಾಯಕರು ತಮ್ಮನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಓಡೋಗ್ತಾರೆ. ಅವರ ಹುಡುಗ ಮಾತ್ರ ನೆನ್ಪಿಟ್ಕೊಳ್ಳಿ, ಆ ಹುಡುಗ ಮಾತ್ರ ಒಂದು ಹೆಜ್ಜೆನು ಕದ ನಿಂತ್ಕೊಳ್ತಾನೆ. ಹೆಂಗ್ ನಿಂತ್ಕೊಳ್ತಾನೆ ಅಂತಂದ್ರೆ ನೀವು ಗುಂಡು ಹೊಡೆದೊಂದು ಕೂಡ ನನ್ನ ಎದೆ ಹೊಡೆಯಲ್ಲ ಅನ್ನುವಂತ ತಾಕತ್ತಿನಿಂದ ನಿಂತ್ಕೊಳ್ತಾನೆ. ಅಲ್ಲಿರುವಂತಹ ಬ್ರಿಟಿಷರಿಗೆ ಏನಾಗುತ್ತಂದ್ರೆ ಗುಂಡು ಹೊಡಿಬೇಕು ಅಥವಾ ಹುಡುಗ ಬಿಡಬೇಕು, ಆದ್ರೆ ಆದೇಶ ಬರುತ್ತೆ ಯಾರನ್ನೂ ಬಿಡಬೇಡಿ ಅಂತ. ಅವಾಗ ಒಬ್ಬ ಪೊಲೀಸ್ ಅಧಿಕಾರಿ ಗುಂಡು ಗಾಳಿ ಮಾಡ್ತಾನೆ. ಆ ಹುಡುಗ ಗುಂಡು ಹುಡುಕೊಂಡರೂ ಕೂಡ ಕೊನೆಯ ಮಾತು ಹೇಳ್ತಾನೆ, ಹಲೋ ಭಾರತ್ ಮಾತಾ ಕೀ ಅಂತ ಹೇಳಿ ತನ್ನ ಉಸಿರನ್ನು ಬಿಡ್ತಾನೆ. ಊರಿನ ಗುರು ಹಿರಿಯರೇ, ಗಣ್ಯರೇ, ತಾಯಂದಿರೇ ಹಾಗೂ ಮುದ್ದು ವಿದ್ಯಾರ್ಥಿನಿಯರೇ, ಇಲ್ಲಿ ಸನ್ಮಾನ ಮಾಡ್ತಕ್ಕಂಥದ್ದಂತಂದ್ರೆ ಜವಾಬ್ದಾರಿಯನ್ನು ಹೆಚ್ಚಿಗೊಳಿಸಿದಂಗೆ ಇನ್ನೂ ನೀವು ಉತ್ತಮಪಡಿಸಬೇಕು ಏನು ಹೇಳಿ, ಇನ್ನೂ ನೀವು ಶಾಲೆಯನ್ನು ಈಗಾಗಲೇ ಅಭಿವೃದ್ಧಿ ಪಥದಲ್ಲಿ ಸಾಗಿದೆ, ಇನ್ನೂ ಅಭಿವೃದ್ಧಿ ಪಥದಲ್ಲಿ ಸಾಗಿಸಬೇಕು. ಈ ಊರಿನ ವಿದ್ಯಾರ್ಥಿಗಳು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಇರಿಸಿಕೊಳ್ತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಅಷ್ಟೇ ಅಲ್ಲ, ಈ ವರ್ಷ 100% ನಮ್ಮ ಶಾಲೆಗೆ 100% ತಂದು ಕೊಟ್ಟಿರ್ತಕ್ಕಂಥ ಮುದ್ದು ವಿದ್ಯಾರ್ಥಿ ಇದ್ದಾಗ ಅದರ ಹಿಂದೆ ಶ್ರಮಿಸಿರ್ತಕ್ಕಂತಹ ನನ್ನ ಎಲ್ಲ ಸಹೋದ್ಯೋಗಿ ಬಂಧುಗಳು, ಶಿಕ್ಷಕರು ಹಗಲಿರುಳೆನ್ನದೇ ಶ್ರಮಿಸ್ತಾರೆ. ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿದಂತಹ ನಮ್ಮ ಶಾಲೆಯ ನೂತನ SDMC ಅಧ್ಯಕ್ಷರಾದಂತಹ ಶ್ರೀ ಶ್ರೀಶೈಲ್ ದೊಡವಾಡ್ ಅವರಿಗೆ ನಮ್ಮ ಶಾಲೆಯ ಪರವಾಗಿ, ವೈಯಕ್ತಿಕವಾಗಿ ಹಾಗೂ ಮುದ್ದು ವಿದ್ಯಾರ್ಥಿಗಳ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಅದೇ ತೆರನಾಗಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ NS ಮೊಕಾಶಿ ಗುರುಗಳಿಗೆ ವೈಯಕ್ತಿಕವಾಗಿ, ಶಾಲೆಯ ಪರವಾಗಿ ಹಾಗೂ ವಿದ್ಯಾರ್ಥಿಗಳ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಇದುವರೆಗೂ ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾದ ಸರ್ವರನ್ನು ವಂದಿಸಿದಂತ ನಂದಾ ಭಟ್ ಮೇಡಮ್ ಅವರಿಗೆ ಧನ್ಯವಾದಗಳು. 1947ರಲ್ಲಿ ನಮ್ಮ ಪೂರ್ವಜರು ನಮಗೆ ಸ್ವಾತಂತ್ರ್ಯವನ್ನು ನೀಡಿದರು. ಇಂದು 2026ರಲ್ಲಿ ಆ ಸ್ವಾತಂತ್ರ್ಯವನ್ನು ಜವಾಬ್ದಾರಿಯುತವಾಗಿ ಮುಂದಿನ ಪೀಳಿಗೆಗೆ ಕೊಂಡೊಯ್ಯುವುದು ನಮ್ಮೆಲ್ಲರ ಕರ್ತವ್ಯ. ನಮ್ಮ ದೇಶವನ್ನು ಪ್ರೀತಿಸೋಣ, ನಮ್ಮ ಸಂವಿಧಾನವನ್ನು ಗೌರವಿಸೋಣ, ನಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸೋಣ. ನಮ್ಮ ಭಾರತವನ್ನು ಇನ್ನಷ್ಟು ಶಕ್ತಿಶಾಲಿ, ಸುಂದರ ಮತ್ತು ಅಭಿವೃದ್ಧಿಶೀಲ ದೇಶವನ್ನಾಗಿ ನಿರ್ಮಿಸಲು ನಮ್ಮ ಕೈಲಾದ ಕೊಡುಗೆ ನೀಡೋಣ. ಇಂದಿನ ಈ 80ನೇ ಸ್ವಾತಂತ್ರ್ಯ ದಿನಾಚರಣೆ ನಿಮ್ಮೆಲ್ಲರ ಮನಸ್ಸಿನಲ್ಲಿ ದೇಶ ಪ್ರೇಮ, ಹೊಸ ಉತ್ಸಾಹ ಮೂಡಿಸಲಿ ಎಂಬ ಆಶಯದೊಂದಿಗೆ ವಂದೇ ಮಾತರಂ, ಜೈ ಹಿಂದ್, ಜೈ ಭಾರತ್, ಬೋಲೋ ಭಾರತ್ ಮಾತಾ ಕೀ. जहाँ से